ಇದರ ಜೊತೆಗೇನೆ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬಾಣಂತಿಯರೋರ್ವರು ಬಹಳ ಪರದಾಡ್ತಾ ಇದ್ದಂತ ಪರಿಸ್ಥಿತಿ ಕಂಡು ಬಂತು. ತಮ್ಮ ಊರಿಗೆ ಹೋಗೋದಕ್ಕೆ ಆ ಬಾಣಂತಿ ಬಹಳ ಪರದಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಡೆಲಿವರಿಗಾಗಿ ಹುಬ್ಬಳ್ಳಿಗೆ ಆಗಮಿಸಿದ್ರು ಲಾವಣ್ಯ ಅನ್ನೋರು. ಆದ್ರೆ ಇವತ್ತು ಬಸ್ಗಳಿಲ್ಲದೆ ಬಹುಶಃ ಬಸ್ ಸ್ಟ್ಯಾಂಡ್ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಈಗ ವಾಪಸ್ ಹಾವೇರಿಗೆ ಹೋಗೋದಕ್ಕೆ ಅವರು ಪರದಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಂಬ್ಯುಲೆನ್ಸ್ ಕೇಳಿದ್ರು ಕೂಡ ಕಿಮ್ಸ್ನ ಸಿಬ್ಬಂದಿ ಇದೇ ಇಲ್ಲಿ ದುರಾದೃಷ್ಟಕರ ವಿಚಾರ. ಆಸ್ಪತ್ರೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಆರೋಗ್ಯಾಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚಿಗೆ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಬಾಣಂತಿಯರು ಜೊತೆಗೆ ಬಹಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಯಲ್ಲಿರುವಂತವ್ರನ್ನ ಸಹಾಯ ಮಾಡುವಂತ ನಿಟ್ಟಿನಲ್ಲಿ. ಆದ್ರೆ ಆ ಕಿಮ್ಸ್ನವರು ಅಧಿಕಾರಿಗಳು ಬೇರೆ ಎಲ್ಲ ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ, ಅವರೊಂಥರ ನಿದ್ದೆಲ್ಲೇ ಇರ್ತಾರೆ, ಅವ್ರು ಈಗಲೂ ಕೂಡ ಹೇಳಲ್ಲ. ಈ ಕಾರಣಕ್ಕಾಗಿನೇ ಹೀಗೆ ಬಾಣಂತಿಯರು ಪರದಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ. ಪಾಪ ನಿನ್ನೆ ತಾನೇ ಡೆಲಿವರಿ ಆಗಿದೆ ಅಂತ ಕಾಣಿಸುತ್ತೆ. ಹೀಗೆ ಆ ಹುಟ್ಟಿದಂಥ ಮಗು, ನವಜಾತ ಶಿಶು, ಅದರೊಂದಿಗೆ ಈಗ ತಮ್ಮ ಊರಿಗೆ ಹೋಗೋದಕ್ಕೆ ಪಾಪ ಅವ್ರು ಬಯಸಿದ್ದಾರೆ. ಆದರೆ ಬಸ್ ವ್ಯವಸ್ಥೆ ಇಲ್ಲ. ಈ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅವರು ಆಸ್ಪತ್ರೆಯಲ್ಲೇ ಇವತ್ತು ಕಾಲ ಕಳಿಬೇಕಾಗಿದೆ ಅಂತ ಕಾಣಿಸುತ್ತೆ. ಈ ಹಿಂದೆನೂ ಕೂಡ ಬೆಂಗಳೂರಿನಲ್ಲಿ ಒಂದಷ್ಟು ಈ ತರದ ಘಟನೆಗಳು, ಸನ್ನಿವೇಶಗಳು ಎದುರಾಗಿದ್ದನ್ನ ನೋಡಿದ್ವಿ. ಎಷ್ಟೋ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ TV9 ತನ್ನ ಸಿಬ್ಬಂದಿಯ ಮುಖಾಂತರವಾಗಿ, ತಮ್ಮ ವಾಹನಗಳ ಮುಖಾಂತರವಾಗಿನೇ ಆ ಹಿರಿಯರು, ರೋಗಿಗಳು ಅವರನ್ನೆಲ್ಲ ಹೋಗ್ಬೇಕಂತ ಸ್ಥಳಗಳಿಗೆ ಕಳಿಸ್ಕೊಡ್ತಾ ಇದ್ದಿದ್ದನ್ನು ಗಮನಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ಗಮನಿಸ್ತಾ ಇರೋದು, ಅವ್ರು ಹಾವೇರಿಯಿಂದ ಬಂದಂತವ್ರು. ಹಾವೇರಿಯಿಂದ ಕಳಿಸ್ಕೊಡೋದಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗ್ಬೇಕಿದೆ. ಯಾಕಂತಂದ್ರೆ ಅವರು ಬಾಣಂತಿ, ಹೀಗಾಗಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಸಮಸ್ಯೆನೆ. ಈ ಕಾರಣಕ್ಕಾಗಿ ಅವರ ಆಂಬ್ಯುಲೆನ್ಸ್ಗೂ ಕೂಡ ಮನವಿ ಮಾಡಿಕೊಂಡ್ರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ತಿಳಿದು ಬರ್ತಾ ಇದೆ. ಇನ್ನು ಸಿಕ್ಕಂತ ವೆಹಿಕಲ್ ನಲ್ಲಿ ಏನಾದ್ರೂ ಹೋಗೋದು ಸಮಸ್ಯೆ ಆಗೋದು, ಇದ್ಯಾವುದು ಬೇಡ ಅನ್ನುವಂತ ನಿರ್ಧಾರಕ್ಕಾಗಿ ಅವರು ಹುಬ್ಬಳ್ಳಿಯ ಕಿಮ್ಸ್ನಲ್ಲೇ ಇವತ್ತು ಉಳಿದುಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇವರು ಚಿಕಿತ್ಸೆಗಾಗಿ ಬಂದಿದ್ರು ಅಂತೇಳಿ ತಿಳಿದು ಬಂದಿದೆ. ತಾಯಿ ಹಾಗೆ ಮಗು ಪಾಪ ಬಹಳ ಪರದಾಡ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆವರಣದಲ್ಲಿ ಮಹಿಳೆ ಪರದಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತಂದ್ರೆ, ಇದು 4 ತಿಂಗಳ ಹಸುಗೂಸನ್ನ ಶಸ್ತ್ರಚಿಕಿತ್ಸೆಗೆ ಕರ್ತರಲಾಗಿದ್ದಂತ ವಿಚಾರ ಇದು. ಆದ್ರೆ ಇವತ್ತು ಶಸ್ತ್ರಚಿಕಿತ್ಸೆ ಮಾಡೋದಿಲ್ಲ ಅಂತ ವೈದ್ಯರು ಹೇಳಿದಾರಂತೆ. ಸೋಮವಾರ ಮತ್ತೆ ಮಗುವನ್ನ ಕರೆತರುವಂತೆ ವೈದ್ಯರು ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಹೀಗಾಗಿ ವಾಪಸ್ ಮನೆಗೆ ಹೋಗೋದಕ್ಕೂ ಕೂಡ ಆಗದೆ ತಾಯಿ ಮಗು ಪರದಾಡ್ತಾ ಇದೆ. ಬಂದ್ ಹಿನ್ನೆಲೆಯಲ್ಲಿ ಬಸ್ಗಳು ಇಲ್ಲದೆ ಮಹಿಳೆ ಪರದಾಡ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಂತ ಮತ್ತೊಂದು ಘಟನೆ. ಈಗ ನಾವು ಗಮನಿಸ್ತಾ ಇದೀವಲ್ಲ, ಇದು ಹುಬ್ಬಳ್ಳಿಯಲ್ಲಿ ಆಗಿರೋದು. ಬಹುಶಃ ನಿನ್ನೆ ಮೊನ್ನೆ ಡೆಲಿವರಿ ಆಗಿರುವಂತಹ ಸಂದರ್ಭ ಈಗ ನಾವು ಗಮನಿಸ್ತಾ ಇರೋದು. ಮಗು, ನವಜಾತ ಶಿಶು. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಇದೇ ತರದ ಘಟನೆ ಆಗಿದೆ. ದತ್ತಾತ್ರೇಯ ಪಟೇಲ್, ನಮ್ಮ ಪ್ರತಿನಿಧಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದತ್ತಾತ್ರೇಯ ಪಟೇಲ್, ಕಿಮ್ಸ್ನವರು ಬಹುಶಃ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕಿತ್ತು, ಬಟ್ ಅವ್ರು ಯಾವಾಗಲೂ ನಿದ್ದೆಲ್ಲೇ ಇರ್ತಾರೆ. ಅವರಿಂದ ಇದೇನು ನಿರೀಕ್ಷೆ ಮಾಡಕ್ ಆಗಲ್ಲ ಅಂತ ಕಾಣಿಸುತ್ತೆ. ದತ್ತಾತ್ರೇಯ ಪಟೇಲ್ ಪಾಪ ಮಗು ಜೊತೆ ತಾಯಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಭಯ ಆಗುತ್ತೆ. ಏನು ಅಪ್ಡೇಟ್ಸ್ ಲಭ್ಯ ಆಗ್ತಿದೆ ದತ್ತಾತ್ರೇಯ ಪಟೇಲ್? ನಿಜ ಮಾಲ್ತೇಶ್, ಕಾಮನ್ ಡೇಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಕಿಮ್ಸ್ನವರು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮನೋಭಾವ ಮತ್ತು ನಿಷ್ಕಾಳಜಿಯಿಂದ ವರ್ತಿಸೋದನ್ನ ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಇವತ್ತು ಕೂಡ ಅದೇ ರೀತಿಯಾದಂತಹ ಪ್ರಕರಣಗಳು ಮತ್ತು ಘಟನೆಗಳು ಕಿಮ್ಸ್ ಆವರಣದಲ್ಲಿ ಕಂಡು ಬರುತ್ತದೆ. ಪ್ರಮುಖವಾಗಿ 2 ಕೇಸಸ್ TV9ಗೆ ಕಂಡು ಬಂದಿರುವಂತದ್ದು. ಏನಂತಂದ್ರೆ, ಒಂದು ಕೇಸಸ್ ಹಾವೇರಿಯ ಒಂದು ಏನು ಲಾವಣ್ಯ ಅನ್ನೋರು ನಿನ್ನೆ ಸಂಜೆ ಡೆಲಿವರಿ ಆದಂತದ್ದು ಮತ್ತು ಡಿಸ್ಚಾರ್ಜ್ ಕೂಡ ನಿನ್ನೆ ಸಂಜೆನೆ ಆಗಿದೆ. ಆದ್ರೆ ಅವ್ರಿಗೆ ಏನು ಅಂತಂದ್ರೆ, ಇಂದು ಬೆಳಿಗ್ಗೆ ಡಿಸ್ಚಾರ್ಜ್ ಆಗಿ ಅವರು ಊರಿಗೆ ಹಾವೇರಿಗೆ ತೆರಳಲು ಬಸ್ ಇಲ್ಲದೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಏನು ಬಸ್ ಇರುತ್ತೆ ಅಂತ ಅವ್ರು ತಿಳ್ಕೊಂಡಿದ್ರು. ಹಾಸ್ಪಿಟಲ್ ಇದ್ರು, ಅವರಿಗೆ ಬಂದ ಯಾವುದೇ ಸುದ್ದಿ ಕೂಡ ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಹಾವೇರಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಬಸ್ ಇಲ್ಲ ಅನ್ನೋಂತ ಒಂದು ಮಾಹಿತಿ ಅವರಿಗೆ ಗೊತ್ತಾಗುತ್ತೆ. ಅಲ್ಲದೆ ಏನೋ ಅಂತಂದ್ರೆ, ಅವ್ರ ಸಂಬಂಧಿಕರು ಬಸ್ ಸ್ಟ್ಯಾಂಡ್ ಬಂದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಪ್ರಾಕ್ಟಿಕಲಿ ಗೊತ್ತಾಗುತ್ತೆ ಬಸ್ ಬಂದಿದೆ ಅನ್ನೋಂಥದ್ದು. ಹೀಗಾಗಿ ಏನೋ ಅಂತಂದ್ರೆ, ತಕ್ಷಣ ಏನೋ ಅಂತಂದ್ರೆ ಕಿಮ್ಸ್ನ ಸಿಬ್ಬಂದಿಗಳು ಮತ್ತು ಕಿಮ್ಸ್ ಆಡಳಿತ ಮಂಡಳಿ ಹತ್ರ ಅವ್ರು ಮನವಿ ಮಾಡ್ಕೊಂತಾರೆ. ನಾವು ಊರಿಗೆ ಹೋಗ್ಬೇಕು, ಹಸುಗೂಸಿದೆ, ಬಾಣಂತಿ ಇದ್ದಾರೆ, ನಮ್ಗೆ ಅಟ್ಲೀಸ್ಟ್ ಏನಂತಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆನಾದ್ರೂ ಮಾಡಿಕೊಡಿ ಅನ್ನೋಂಥ ಒಂದು ಮನವಿಯನ್ನ ಮಾಡ್ತಾರೆ, ಹೋಗಿರ್ತಾರೆ. ಆದ್ರೆ ಕಿಮ್ಸ್ ಆಡಳಿತ ಮಂಡಳಿ ಮತ್ತು ಕಿಮ್ಸ್ ಸಿಬ್ಬಂದಿ ಮಾತ್ರ ಯಾವುದೇ ಕಾರಣಕ್ಕಾಗೂ ಅವರಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡಲ್ಲ. ಬೇಕಾದ್ರೆ ನೀವು ಇವತ್ತೊಂದಿನ ಇಲ್ಲೇ ಉಳ್ಕೊಂಡು ಹೋಗಿ, ನಮ್ಗೆ ಇದು ಆಂಬ್ಯುಲೆನ್ಸ್ ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲ, ಕೇವಲ ಧಾರವಾಡ ಜಿಲ್ಲೆಗಷ್ಟೇ ಸೀಮಿತವಾಗಿದೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಅನ್ನುವಂಥ ಮಾತುಗಳನ್ನು ಕೂಡ ಅವ್ರಿಗೆ ಹೇಳ್ತಾರೆ. ಇದು ಒಂದು ಕೇಸ್. ಆದ್ರೆ ಇನ್ನೊಂದು ಕೇಸ್ ಏನಂತಂದ್ರೆ, ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದ ನಿವಾಸಿಗಳು ಏನಂತಂದ್ರೆ, ಈ 3 ಜನ ಮಹಿಳೆಯರು ಇವತ್ತು 4 ತಿಂಗಳ ಹಸುಗೂಸನ್ನ ಕಿಮ್ಸ್ಗೆ ಆಸ್ಪತ್ರೆಗೆ ಒಂದು ಆಪರೇಷನ್ಗೆ ಕರ್ಕೊಂಡು ಬಂದಿರುವಂತದ್ದು ಮಾಲ್ತೇಶ್. ಅವರು ಇವತ್ತು ಡೇಟ್ ಕೊಟ್ಟಿದ್ರು, ಏನು ಮಂಗಳವಾರ ದಿನ ಆಪರೇಷನ್ ಆಗುತ್ತೆ ನಿಮ್ಮ ಮಗುಗೆ ಅಂತ ಕಳೆದ ವಾರ ಡೇಟ್ ಕೊಟ್ಟಿದ್ರು. ಆ ಡೇಟ್ ಪ್ರಕಾರ ಏನು ಅಂತಂದ್ರೆ, ಇವತ್ತು ಅವ್ರು ಬೆಳಿಗ್ಗೆ ಏನೋ ಅದು ಒಂದು ಖಾಸಗಿ ಪೇಪರ್ ಗಾಡಿಯಲ್ಲಿ ಬಂದಿರ್ತಕ್ಕಂಥವ್ರು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಬಂದಾಗ ಅವ್ರಿಗೂ ಕೂಡ ಶಾಕ್ ಆದಿತ್ತು. ಯಾಕಂತಂದ್ರೆ ಕಿಮ್ಸ್ ಆಸ್ಪತ್ರೆ ಏನು ವೈದ್ಯರು ಬಂದ ನೆಪ ಹೇಳಿ
ಈ ಒಂದು ಮಹಿಳೆಯರಿಗೆ ಏನು ಇವತ್ತು ನಾವು ಆಪರೇಷನ್ ಮಾಡೋದಿಲ್ಲ, ನೀವು ಪುನಃ ನೆಕ್ಸ್ಟ್ ಮಂಡೇ ಬನ್ನಿ ಅನ್ನುವಂತ ಒಂದು ಮಾತುಗಳನ್ನ ಹೇಳಿದ್ದಾರೆ. ಯಾಕೆ ಏನು ಅಂತ ಕೇಳಿದ್ರು, ಇಲ್ಲ ಇವತ್ತು ಬಂದಿದೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಅವರಿಗೆ ಹೇಳಿ ಏನು ಅಂತಂದ್ರೆ ಆಸ್ಪತ್ರೆಯಿಂದ ಹೊರ ಹಾಕಿದ್ರು. ಅವರು ಕೂಡ TV9 ಬಳಿಯಲ್ಲಿ ಕಣ್ಣೀರನ್ನ ಹಾಕಿದ್ರು. ನಾವ್ ಎತ್ತ ಹೋಗ್ಬೇಕು, ಇವತ್ತು ಬಸ್ ಇಲ್ಲ, ಆಸ್ಪತ್ರೆಯಲ್ಲಿ ಬಂದ್ರೆ ಇವ್ರು ಆಪರೇಷನ್ ಮಾಡಲ್ಲ ಅನ್ನೋಂತ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಯಾವ ರೀತಿಯಾದಂತ ನಾವು ಈ ಸಂದರ್ಭವನ್ನ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋಂಥ ಒಂದು ಮಾತುಗಳನ್ನ ಕೂಡ ಅವರು ಮಾತಾಡ್ತಾ ಇರುವಂತದ್ದು ಮಾಲ್ತೇಶ್. ಓಕೆ ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಪಟೇಲ್. ನಮ್ಮ ರಾಜ್ಯದ ವಿಚಾರ ಓಕೆ, ಇನ್ನೂ ಒಂದಷ್ಟು ರಾಜ್ಯಗಳಲ್ಲಿ ಈ ಸಾರಿಗೆ ವ್ಯವಸ್ಥೆಯನ್ನೆಲ್ಲ ಇವತ್ತು ಬಂದ್ ಮಾಡಲಿಲ್ಲ. ಬಹುತೇಕ ಬಂದ್ಗೆ ಒಂದು ರೀತಿ ಪ್ರತಿಕ್ರಿಯೆ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗಿರಲಿಲ್ಲ.